ಸತೀಶ್ ಸ್ವಾಮಿ ಒಬ್ಬ ಕಪಟ ನಾಟಕ ವೇಷಧಾರಿ ಅನ್ನುವ ವಿಚಾರವನ್ನ ಇವತ್ತು ಬಹಿರಂಗಪಡಿಸೋದಕ್ಕಾಗಿ ನಮ್ಮ ಬದುಕು ಜಟಕಾ ಬಂಡಿಗೆ ಅನೇಕರು ಬಂದಿದ್ದಾರೆ. ಅವರಲ್ಲಿ ಇಬ್ಬರನ್ನ ನಾವೀಗ ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರೇನು, ಎಲ್ಲಿಂದ ಬರ್ತಾ ಇದ್ದೀರಿ? ಶ್ರೀನಿವಾಸ ಮೂರ್ತಿ ಅಂತ ಹೇಳ್ಬಿಟ್ಟು. ಶ್ರೀನಿವಾಸ್, ಏನ್ ಮಾಡ್ತೀರಿ? ನಾವು ಎಲೆಕ್ಟ್ರಿಷಿಯನ್. ಎಲ್ಲಿ, ಯಾವ ಊರಲ್ಲಿ? ನಿಟ್ಟುವಳ್ಳಿ ಅಂತ ಹೇಳಿ. ನಿಟ್ಟುವಳ್ಳಿ ಯಾವ ಜಿಲ್ಲೆದು? ಅದು ದಾವಣಗೆರೆ ಜಿಲ್ಲೆ. ದಾವಣಗೆರೆ ಜಿಲ್ಲೆ. ನೀವು? ನಾವು ದಾವಣಗೆರೆ. ನಾನು LIC ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವ್ರ ಬಗ್ಗೆ ಅನೇಕ ಸಾರಿ ನಾನು ಕೇಳಿದ್ದೆ. ಸತೀಶ್ ಸ್ವಾಮಿಯವ್ರ ಬಗ್ಗೆ. ಸತೀಶ್ಗೆ ನಮ್ಮ ಊರ್ ಪಕ್ಕದಲ್ಲೇ ಒನ್ನೂರಿನಲ್ಲಿ ಅವ್ನು ಮದ್ವೆ ಆಗಿದ್ದ. ಆ ಹುಡುಗಿ ಹತ್ರ 1 ವರ್ಷ ಚೆನ್ನಾಗಿದ್ಬಿಟ್ಟು ಆಮೇಲೆ ತರಲೆ ತೆಗೆದು ಕಳಿಸಿದಾನಂತ ವಿಷಯ ಗೊತ್ತಾಯ್ತು. ಸರಿ. ಅವರು ನಮಗೆ ಬಂದು ತಿಳಿಸಿದ್ರು. ನಾವು ಸ್ಟೇಷನ್ಗೆ ಹೋಗಿ ಒಂದ್ಸಲಿ ಕಂಪ್ಲೇಂಟ್ ಮಾಡಿದ್ವಿ. ಕರ್ಸನ ಮಾತಾಡೋಣ ಅಂದ್ರು, ಯಾರು ಬರ್ಲಿಲ್ಲ. ಒಂದ್ಸಲಿ ನಾನೇ ಶಿವಮೊಗ್ಗ ಹೋಗಿದ್ದೆ. ಬಸವನ ಗಂಗೂರ್ಗೆ ಹೋಗೋಣ ಅಂತ ಹೋದಾಗ ಬಸ್ ಸ್ಟ್ಯಾಂಡ್ ನಲ್ಲಿ ನನಗೊಂದು ಆಶ್ಚರ್ಯ ಕಾಣ್ತು. ಅಲ್ಲಿ ನಮ್ಮ ಫ್ರೆಂಡ್ ಸಿಕ್ಕರು. ಎಲ್ಲಿಗೆ ಹೋಗ್ತಾ ಇದೀರಿ ಅಂತ ಕೇಳಿದೆ. ಬಸವನ ಗಂಗೂರ್. ಯಾಕೆ ಸ್ವಾಮಿಯರ ಹತ್ರ ಹೋಗ್ತಾ ಇದೀರಾ ಅಂತ ಕೇಳಿದ್ರು. ಅವಾಗ ಏನ್ ಇಷ್ಟು ಸಲ ಸ್ವಾಮಿ ಅವ್ರಾಗಿದಾರಲ್ಲ, ಸತೀಶ್ ಅವ್ರು ಸ್ವಾಮಿಯರ್ ಹೆಂಗಾದ್ರು? ಯಾವ ಸ್ವಾಮಿಯರ ಬಗ್ಗೆ ಹೇಳ್ತಾ ಇರೋದು ನೀನು ಅಂತಂದೆ. ಇಲ್ಲ, ಸ್ವಾಮಿಯರಿದ್ದಾರೆ, ಅವ್ರಿಗೆ ಜ್ಞಾಪಕ ಶಕ್ತಿ ಇಲ್ದರೆ ಜ್ಞಾಪಕ ಶಕ್ತಿ ಕೊಡ್ತಾರೆ, ಮಕ್ಕಳಿಲ್ದರೆ ಮಕ್ಕಳಾಗ ಔಷಧಿ ಕೊಡ್ತಾರೆ, ಅಲ್ಲಿ ಧ್ಯಾನ ಮಾಡೋದ್ರಿಂದ ಅವ್ರಿಗೆ ಇದೆಲ್ಲ ಸಾಧ್ಯತೆ ಇದೆ ಅಂತೆ ಅಂತಂದು ಹೇಳಿದ್ರು. ಅವಾಗ ನನಗೆ ಮನಸ್ಸು ಸ್ವಲ್ಪ ಚುರುಕಾಯ್ತು. ಈ ರತ್ನಮ್ಮ ಹೇಳಿದ್ ನಿಜಾನ, ಅದೇ ಸ್ವಾಮಿ ಇರ್ಬೋದಾ ಅಂತಂದು ನಾನು ಅವ್ರನ್ನ ಬಿಡಿಸಿ ಕೇಳಿದೆ. ಅವಾಗ ರತ್ನಮ್ಮ ಪರಿಚಯನ ಸಂಬಂಧನ? ಪರಿಚಯ, ಸಂಬಂಧ ಏನಿಲ್ಲ. ಸರಿ, ಅವ್ರಿಗಾಗಿ ಮಾತಾಡಕ್ ಹೋಗಿದ್ರಿ? ಬಹಳ ಜನ ಹೇಳ್ತಾ ಇದ್ರು, ಮಕ್ಕಳಾಗದವ್ರಿಗೆ ಮಕ್ಕಳು ಕೊಡಿಸ್ತಾರಂತ ಅವ್ರು ಪೂಜೆ ಧ್ಯಾನದಿಂದಲೇ ಅವ್ರಿಗೆ ಮಕ್ಕಳಾಗುತ್ತಂತೆ ಅಂತಂದು. ನಾನು ಅದನ್ನ ಏನಿರ್ಬೋದು ಅಂತಂದು ಹೇಳಿ ನನಗೊಂದು ಸ್ವಲ್ಪ ಆಲೋಚನೆ ಎಲ್ಲಿ ಬಂತು. ಅವಾಗ ನಿಮ್ಮ ಹೆಣ್ಮಕ್ಳು ಮಾತಾಡ್ಸ್ಬೇಕಲ್ಲ, ನಾನು ಒಂದ್ಸಲಿ ಆರಾಮಾಗಿ ಮನೆಗೆ ಬನ್ನಿ ಹೋದೆ. ಮನೆಗೆ ಆಯಮ್ಮ ಬರೀ ಅಳೋದ್ ಮಾಡ್ತಾ ಇತ್ತು. ಯಾಕಂದ್ರೆ ನೋಡ್ರಿ, ಪೂಜೆ ಪೂರ್ಣ ಮಾಡ್ಲಿಲ್ಲ ಇವ್ರು, ಮಕ್ಕಳಾಗ್ಲಿಲ್ಲ ಇವ್ರಿಗೆ ಅಂತ ಮತ್ತೆ ಅವನಂದ. ಆಮೇಲೆ ನಾನು ಪ್ರೈವೇಟಾಗಿ ಆಯಮ್ಮನ್ ಕರೆದು ಕೇಳಿದೆ, ಅಣ್ಣ ಈ ತರ ನನಗೆಲ್ಲ ಅವ್ನು ತೊಂದರೆ ಕೊಟ್ಟ, ಕೈಗೆ ಬೆರಳಿಗೆ ಅವನ ಕೈಗೂ ನನ್ನ ಕೈಗೂ ಅದೇನೋ ದಾರ ಕಟ್ಕೊಂಡ್ಬಿಟ್ಟು ಒಂದೇ ಹಾಸಿಗೆಯಲ್ಲೇ ಇರ್ಬೇಕಂತೆ. ರಾತ್ರಿ 12 ಗಂಟೆ ನಂತರ ಪೂಜೆ ಅಂತೆ. ನಮ್ಮ ಕಡೆಯವರು ಯಾರೂ ಅಲ್ಲಿ ಇರಬಾರ್ದಂತೆ. ಅಂಥ ಪೂಜೆ ಅಂದಾಗ ನನಗೆ ಗಾಬರಿ ಆಯ್ತು. ಅವತ್ತಿಂದ ನನಗೆ ಬಹಳ ಚಿತ್ರಹಿಂಸೆ ಕೊಟ್ಟ. ಅಲ್ಲಿಂದ ಬಿಟ್ಟು ಬಂದ್ರೆ ಸಾಕಂತ ಇನ್ನು 5 ದಿವಸ ಇರಬೇಕು ಅಂತಂದು ಕೂಡ ಹೇಳ್ದ. ನಾನು ಇರಲ್ಲ ಅಂತಂದೇಳಿ ಜಗಳ ತೆಗೆದು ಬಂದ್ಬಿಟ್ಟೆ. ನಮ್ಮ ಯಜಮಾನ್ರು ನೀವು ಪೂಜೆಗೆ ಹೋಗಿಲ್ಲ ಅಂತಂದೇಳಿ ಜಗಳ ಮಾಡ್ತಾರೆ. ಅವತ್ತಿಂದ ನನಗೆ ಮನ್ಸು ಅಪ್ಸೆಟ್ ಆಗಿದೆ ಅಂತ. ಯಜಮಾನ್ರ ಹತ್ರ ಹೇಳ್ಕೊಂಡಿಲ್ವಾ ಇದನ್ನ? ಬಹಳ ಹಾಳಾಗುತ್ತೆ ಅಂತಂದೇಳಿ ಅವಳು ಹೇಳ್ಕೊಂಡಿಲ್ಲ. ಅಣ್ಣ, ದಯವಿಟ್ಟು ನಮ್ಮ ಯಜಮಾನ್ರ ಹತ್ರಿಗೆ ಈ ವಿಷಯ ತಿಳಿಸ್ಬೇಡಿ, ಇದನ್ನೆಲ್ಲೂ ಬಹಿರಂಗ ಪಡಿಸ್ಬೇಡಿ, ನಾನಂತೂ ಇನ್ನು ಅಲ್ಲಿಗೆ ಹೋಗಲ್ಲ ಅಂತ ಆಯಮ್ಮ ಹೇಳಿದೆ. ದುಡ್ಡುಗಳು ಕೇಳ್ತಾನಂತ? ದುಡ್ಡು ಕೇಳಲ್ಲ, ನೀವು ವಸ್ತು ರೂಪದಲ್ಲಿ ಕೊಡಿ. ಎಲ್ಲ ವಸ್ತು ರೂಪದಲ್ಲಿ ಕೊಡಿ, ದುಡ್ಡು ಕೊಡ್ಬೇಡಿ, ವಸ್ತು ರೂಪದಲ್ಲಿ ಕೊಡಿ. ಎಷ್ಟೋ ಜನ ಕೊಟ್ಟಿದ್ರೆ. ಪೊಲೀಸ್ ಕಂಪ್ಲೇಂಟ್ ಕೊಡೋ ಯೋಚನೆ ಮಾಡ್ಲಿಲ್ವಾ ಈ ವಿಚಾರದಲ್ಲಿ? ನಾವು ದಾವಣಗೆರೆಯಲ್ಲಿ ಒಮ್ಮೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಅದು ಅವರು ಹಾಗೆ ನೋಡೋಣ ಹೀಗೆ ನೋಡೋಣ ಅಂತ ತಳ್ಳಾಕಿದ್ರಿವನ, ಯಾರು ಕೊಡ್ಲಿಲ್ಲ. ಅದಕ್ಕೋಸ್ಕರನೇ ಖುದ್ದಾಗಿ ನಾನು ಶಿವಮೊಗ್ಗ ಹೋಗಿ ಕಾಣ್ಬೇಕಂತ ಹೋದಾಗ ನನ್ನ ಸ್ನೇಹಿತನ ಬಾಯಿ ಕೇಳಿದ್ಮೇಲೆ ನನಗಿದು ಪಕ್ಕ ಇವನು ಜನಗಳಿಗೆ ಮೋಸ ಮಾಡ್ತಾ ಇದ್ದಾನೆ ಅಂತ ನನಗೆ ಕನ್ಫರ್ಮ್ ಆಯ್ತು. ನಿಮಗಾಗಿದ್ದ ಅನುಭವ ಏನು? ನಮಗೆ ನಮ್ಮ ಆತ್ಮೀಯರು ಹೇಳ್ದಂಗೆ ಇವರು ಎಜುಕೇಶನ್, ನಮ್ಮ ಹತ್ತಿರದ ರಿಲೇಟಿವ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ತಲೆ ಸರಿಯಿದ್ದಿಲ್ಲ. ಅದು ಶಿವಮೊಗ್ಗದ ಒಂದು ಹಳ್ಳಿ ಹೋಗೋಣ ಅಂತ ಹೇಳಿದ್ರು. ಆಯ್ತು, ಅಲ್ಲಿ ಏನೋ ಹೋದ್ರೆ ಒಳ್ಳೇದಾಗ್ತದಂತೆ ಅಂತ ಎಲ್ಲ ಕೇಳಿದ್ವಿ. ಆಯ್ತು, ಅವತ್ತಿನ ದಿವಸ ಹೋದ್ವಿ. ಅದು ಹೋಗ್ಬಿಟ್ಟು ಒಂದು ಸಾಯಂಕಾಲದಂಗೆ ಇದು ಮಾಡಿದ್ವಿ. ಎಜುಕೇಶನ್ ಓದಿದ್ದು ತಲೆಗೆ ಹತ್ತೋದಿಲ್ಲ, ಜ್ಞಾಪಕ ಶಕ್ತಿ ಇಲ್ಲ. ಇಲ್ಲ, ಇವಳಿಗೆ ಸ್ವಲ್ಪ ಆಗಿದ್ದಾಗೆ ಇದಾಗ್ತಾಳೆ, ಮೆಂಟಲಿ ಆಗ್ತಾಳೆ. ಅದಕ್ಕೊಂದು ಸ್ವಲ್ಪ ಚೆನ್ನಾಗಿ ಓದಬೇಕು, ಇದು ಮಾಡಬೇಕು ಅಂತ ಹೇಳಿ ಇದು ಮಾಡಿದ್ವಿ. ಇದಕ್ಕೆ ಅವ್ರು ಏನು ಹೇಳಿದ್ರು ಸ್ವಾಮೀಜಿಯವರು, ಸ್ವಾಮೀಜಿ ನೀವು ನೋಡಿದ್ರ? ಸ್ವಾಮೀಜಿ ನೋಡಿದ್ರು. ಏನಿರುತ್ತೆ ಅಲ್ಲಿ, ಏನ್ ನಡೆಯುತ್ತೆ, ಏನ್ ನಡೀತೈತೆ ಅಂತ ಅವರು ಒಂಥರ ದೇವ್ರು ಬಂದಲ್ಲಿ ಆಡ್ತಾರಲ್ಲ ಆ ತರ ಆ ತರ ಇದ್ ಮಾಡೋದು ಎಲ್ಲ ಮಾಡ್ತಾರೆ. ಒಂದೊಂದ್ಸತಿ ದೇವ್ರು ಬಂದ ಕಾವಿ ಡ್ರೆಸ್ ಹಾಕ್ತಾರೆ. ನಾವು ಹೊರಗಡೆ ನೋಡ್ತಾ ಇದ್ವಿ. ಅವ್ರ ತಂದೆ ತಾಯಿ ಮಗಳು ಎಲ್ಲ ಅಲ್ಲಿ ಎದುರಿಗೆ ಕುಂತಿದ್ರು. ಇಲ್ಲ, ಅವಳಿಗೆ ಜ್ಞಾಪಕ ಶಕ್ತಿ ಇಲ್ಲ ಅಂದ್ಕೊಂಡು ಇವಳಿಗೆ ಆಗ್ತೈತಿ, ಎಲ್ಲ ಆಗ್ಬೇಕು, ಒಂದು ಅಮಾಸೆ ಕರ್ಕೊಂಬರ್ರಿ, ಒಂದು ದಾರ ಕಟ್ಟಿಸ್ಬೇಕು, ಒಂದ್ ದಿವಸ ಉಳ್ಕೋಬೇಕು, ನೀವು ಬೇಕಾದ್ರೆ ಬಿಟ್ಬಿಟ್ಟು ಹೋಗ್ರಿ, ನೀವು ಒಂದು 11 ಗಂಟೆಗೆ ಬಿಟ್ರೆ ನೀವು ಮತ್ತೆ ಬೆಳಗಿನ ಜಾವ ನಾನು ಕಳಿಸ್ಕೊಡ್ತೇನೆ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡಿದ್ವಿ. ಎಲ್ಲ ರಾತ್ರಿನೇ ಪೂಜೆ ಮಾಡೋದು. ಹಂಗಾಗ್ಬಿಟ್ಟು ನನಗೆ ಒಂದ್ ಸ್ವಲ್ಪ ತಿಳುವಳಿಕೆ ಇತ್ತಲ್ಲ, ಏನು ಬೇಡ ಇಲ್ಲಿ ಬಿಡೋದು, ಇದ್ಯಾಕ ಸರಿ ಕಾಣಲ್ಲ, ಬೇರೆ ಕಡೆ ಹೋಗ್ಬಿಡೋಣ, ಇದೆಲ್ಲ ಸರಿ ಆಗುತ್ತೆ. ರಾತ್ರಿ ಪೂಜೆ ಮಾಡ್ಬೇಕು, ಏನಾದ್ರು ದಾರ ಕಟ್ಟಬೇಕು, ಅಮಾಸೆ ದಿವಸ ಬರ್ಬೇಕು ಅಂದ್ರಲ್ಲ,
ಅಲ್ಲಿ ಡೌಟ್ ಆಯ್ತು ನಮ್ಗೆ. ಇದನ್ನ ಅವರೇ ಹೇಳಿದ್ರು ಅಥವಾ ಪಕ್ಕದಲ್ಲಿರೋ ಶಿಷ್ಯರು ಹೇಳಿದ್ರು? ಇಲ್ಲ ಪಕ್ಕದಲ್ಲಿ ಸಿಸ್ಟರ್ ಇರ್ತಾರೆ, ಅವರು ಹೇಳ್ತಾರೆ ಈ ತರ ಕರ್ಕೊಂಬನ್ನಿ ಅಂತ. ಈ ತರ ಕರ್ಕೊಂಬರ್ರಿ ಅಂತ ಹೇಳಿ. ಶಿಷ್ಯರು ಕಳ್ರಿ ಯಾರ್ರಿ ಇದಕ್ಕೆಲ್ಲ ಸಹಾಯ ಮಾಡೋರು? ಶಿಷ್ಯನ್ ಕಂಡ್ರೆ ಅವರು ಇದಾರೆ, 4-5 ಜನ ಇದಾರೆ, 12 ಜನ ಇದಾರೆ ಮೇಡಮ್ ಅವರೇ. ಊಟ ಹಾಕಿ ಇದೇ ಹೇಳೋದು, ಅವ್ರದ್ದೆಲ್ಲ ಕಷ್ಟ ಸುಖ ಅವರೇ ನೋಡ್ಕೊಂತಾರೆ. ರಾತ್ರಿ ಅವ್ರಿಗೆ ಊಟ ಡ್ರಿಂಕ್ಸ್ ಎಲ್ಲ ಅವ್ರಿಗೆ ಸಪ್ಲೈ ಇರುತ್ತೆ. ಅಮಾಸಿ ಉಣಿವಿ ದಿನ ಮಾತ್ರ ಅವ್ರೇನು ವಿಭೂತಿ ಹೆಣ್ಮಕ್ಳು ಜೀವನ ಹಾಳು ಮಾಡ್ತಾರೆ ಪಾಪದಲ್ಲಿ. ಅವ್ರಿಗೂ ತಾನೇ ಇದೆ ಇದು ಭಾಗ ಇದೆ. ಮತ್ತೆ ಮೇಡಮ್ ಅವ್ರಿಗೆ ಶಿಷ್ಯರು ಇರ್ತಾರಲ್ಲ, ನೀವ್ ಏನ್ಕೋಸ್ಕರ ಬಂದ್ರಿ, ಏನ್ ಸಮಸ್ಯೆ ಇಡ್ತೀರಿ ಅಂತಂದು ಕೇಳ್ತಾರೆ. ಅವ್ರು ಹೋಗಿ ಅವ್ರಿಗೆ ಟಚ್ ಕೊಡ್ತಾರೆ. ನಾವು ಹೋಗ್ತಿದ್ದಂಗೆ ನೀವು ಇಂಥ ಸಮಸ್ಯೆಗೆ ಬಂದಿರಿ ಅಂತ ತಕ್ಷಣ ನಮ್ಗೆ ಇಂಪ್ರೆಷನ್ ಆಗ್ಬೇಕು, ನಮ್ಗೇನು ಗೊತ್ತಿಲ್ಲದ ಅವರು ಹೇಳ್ತಾ ಇದಾರಲ್ಲ ಅಂತಂದು. ಅದು ಬೇರೆ ಇದೆ, ಆ ನಾಟಕ ಬೇರೆ ಇದೆ. ಅದು ಇದೆ. ಇವ್ರು ಹೋಗಿ ಕೇಳ್ಕೊಂಡು ಹೋಗಿ ಹೇಳ್ಬಿಟ್ಟು ಅವ್ರು ಆಮೇಲೆ ನಾವಿನ್ನು ಹೋಗಿ ಕುಂತಿದ್ದಂಗೆ ನಮ್ಮ ಮನಸ್ಸು ಅವರು ಎಳ್ಕನಕ್ಕೆ ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ತಾರೆ. ಏನ್ ಮಾಡ್ತಾರೆ? ನೀವ್ ಇಂಥ ವಿಚಾರಕ್ಕೆ ಬಂದಿದ್ದೀರಿ ಅಂತ ಹೇಳ್ಬಿಟ್ಟು ಸ್ವಾಮಿ ಬಂದಂಗಾಗಿ, ನೀವು ಇಂಥ ವಿಚಾರವಾಗಿ ಬಂದಿದ್ದೀರಿ ಮಗನೇ, ನಿನಗೆಲ್ಲ ಸರಿ ಹೋಗುತ್ತೆ, ನೀನು ನಂಬಿ ಬಂದಿದ್ಯಾ, ನೀನು ನಂಬಿ ಬಂದೇವ್ರು ನಿನ್ನ ಕೈ ಬಿಡಲ್ಲ, ನೀನು ಇಲ್ಲಿಂದ ಚೆನ್ನಾಗಾಗಿ ಹೋಗ್ತೀಯಾ, ನೀನು ನಂಬಿಕೆ ಇಡ್ಬೇಕು ಫಸ್ಟ್ ಅಂತಂದೇಳಿ ಎಲ್ಲ ಅಡ್ವೈಸ್ ಮಾಡ್ತಾರೆ ಅವರು ಸ್ವಾಮಿ. ಇದೆಲ್ಲ ಮನೇಲಿ ನಡೆಯುತ್ತೋ ದೇವಸ್ಥಾನದಲ್ಲಿ ನಡೆಯುತ್ತಪ್ಪ? ದೇವಸ್ಥಾನದಲ್ಲಿ ನಡೀತು. ದೇವಸ್ಥಾನ ಮನೆ ಅಲ್ಲಿ ಆಂಜನೇಯ ದೇವಸ್ಥಾನ ಮನೆ ಪಕ್ಕದಲ್ಲೇ ಇದೆ. ಓಹೋ, ಇವ್ನು ಬ್ರಹ್ಮಚಾರಿ ಅಂತ ಆಂಜನೇಯ ದೇವಸ್ಥಾನನ? ಜಟಕ